डंप करता है
ಸರಿ, ನಾಳೆ ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಬೆಳಗ್ಗೆ ಹಾಕಿದ್ರಿ ಸರ್. ಓಕೆ, ರೈಟ್. ಶನಿವಾರ ಅಂತ ಯಾರು 9 ಇಲ್ಲ, ಇವತ್ತು ನಾಳೆನ ಅದೇ ತಿಳಿಸ್ಕೋಸ್ಕರ ಮಾತ್ರ ಅನಿಸಿದೆ. ಡಬಲ್ ನೋಡಿಗಲ್ಲ ಸ್ವಲ್ಪ ಎರಡನ್ ಬಿಡ ಛತ್ರೆ काय करत ಹೆಂಗಸರು ಇದ್ದಾರೆ
ಹರ್ಷ ಇಂದು ಮರ್ರೆ ಸುವರ್ಣ ನ್ಯೂಸ್ ಲೋಗೋ ಸುವರ್ಣ ನ್ಯೂಸ್ ಲೋಗೋ ತೇಜಸ್ವಿ ಸೂರ್ಯ ಅವ್ರ ಸುವರ್ಣ ನ್ಯೂಸ್ ಬೂಮ್ ಸುವರ್ಣ ನ್ಯೂಸ್ ನಮ್ಮ ಲೋಗೋ ತಲೆ ಮೇಲೆ ಇಟ್ಟಿ ಹಾರ್ಕೊಂಡ್ರಿ ಅವರು ಸುವರ್ಣ ನ್ಯೂಸ್ ಡೌನ್ ಮಾಡ್ರಿ ಚೂರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಯುವ ಮೋರ್ಚಾದ ಪರವಾಗಿ ಹರ್ಷನ ಮನೆಗೆ ನಾನು ನಮ್ಮ ಯುವ ಮೋರ್ಚಾದ ರಾಜ್ಯದ ತಂಡ ಇವತ್ತು ಜೊತೆಗೆ ಹರ್ಷ ಹಿಂದುತ್ವಕ್ಕೋಸ್ಕರ ಬದುಕಂತ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಶಿವಾಜಿ ಮಹಾರಾಜರು ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಈ ವಿಚಾರಗಳಿಂದ ಪ್ರೇರಣೆ ಪಡ್ಕೊಂಡಂತ ಹುಡುಗ ಅವ್ರ ತಾಯಿ ಈಗಲೂ ಅವನು ಮನೆಯಲ್ಲಿ ಓದ್ತಾ ಇದ್ದಂಥ ಯೋಗಿ ಆದಿತ್ಯನಾಥ್ರ ಬಗ್ಗೆ ಇದ್ದಂಥ ಪುಸ್ತಕ ತೋರಿಸ್ತಾ ಇದ್ರು ಬರೀ 26 ವರ್ಷ ಅವನಿಗೆ ಒಂದು ಉಜ್ವಲ ಜೀವನ ಉದ್ದ ಭವಿಷ್ಯ ಇದ್ದಂತ ಜೀವನ ಅತ್ಯಂತ ಅಮಾನುಷವಾಗಿ ಅತ್ಯಂತ ಬರ್ಬರವಾಗಿ ಹರ್ಷನನ್ನ ಇವತ್ತು ಕೊಲ್ಲಲಾಗಿದೆ. ಅವ್ರ ತಾಯಿಯ ಆಕ್ರಂದನ ಅವರಿಬ್ರು ಅಕ್ಕಂದ್ರು ಅವ್ರ ತಂದೆ ಕೆಳ ಮಧ್ಯಮ ವರ್ಗದ ಕುಟುಂಬ ಇದನ್ನೆಲ್ಲ ನೋಡಿದಾಗ ಈ ರೀತಿ ಕೃತ್ಯ ಎಸಗಿರುವಂತ ಎಂತ ಪಿಶಾಚಿಗಳು ಎಂಥ ರಾಕ್ಷಸರು ಇದನ್ನು ಮಾಡಿರೋದು ಅಂತ ಮಡಿಲ್ ಪೂರ್ತಿ ಖಾಲಿ ಆಗಿದೆ. ಮಡಿಲಲ್ಲಿ ಏನೂ ಉಳಿದಿಲ್ಲ, ಬರೀ ಕೇಸರಿ ಶಾಲ್ಗಳಷ್ಟೇ ನಮಗೆ ತಂದ್ಕೊಟ್ಟಿದ್ದು ಹರ್ಷ ಅಂತ ಅವ್ರ ತಾಯಿಗೆ ಕಣ್ಣೀರಿರ್ತಾ ಇತ್ತು. ಅವ್ರ ತಾಯಿ ಒಂದು ಮಾತು ಹೇಳಿದ್ರು ಇವತ್ತು, ಗಡೀಲಿ ಯಾವ ರೀತಿ ಯೋಧ ದೇಶಕ್ಕೋಸ್ಕರ ಜೀವ ಬಿಟ್ಟಾಗ ಹುತಾತ್ಮನಾಗ್ತಾನೋ ಅದೇ ತರ ನನ್ನ ಮಗ ಕೂಡ ಹುತಾತ್ಮ ಆಗಿದ್ದಾನೆ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಅಂತ ಅವ್ರ ತಾಯಿ ಹೇಳಿದ್ರು. ಪ್ರತಿ ಮನೇಲೂ ಈ ರೀತಿ ಹರ್ಷ ಹುಟ್ಟಬೇಕು ಅಂತ ಅವ್ರ ತಾಯಿ ಇವತ್ತು ಹೇಳಿದ್ರು. ಇವತ್ತು ಯಾರಿವತ್ತು ಹರ್ಷನನ್ನ ಕೊಂದು ಹಿಂದೂ ಸಮಾಜದ ಕೆಲಸಕ್ಕೆ ನಾಳೆಯಿಂದ ಇನ್ಯಾರು ಈ ರೀತಿ ಪ್ರೇರಣೆಯನ್ನು ಹುಡುಗರು ಬರ್ತಾರೋ ಅಂತವ್ರು ಬರಬಾರ್ದು, ಅವರಿಗೆ ಭಯ ಉಂಟು ಮಾಡಬೇಕು ಅಂತ ಯಾರು ಒಂದಿಷ್ಟು ಜನ ರಾಕ್ಷಸರು ಇದನ್ನು ಪ್ರಯತ್ನ ಪಟ್ಟರು, ಆ ಪ್ರಯತ್ನಕ್ಕೆ ಇವತ್ತು ಆ ತಾಯಿನೇ ಹೇಳಿದ್ದಾರೆ ಪ್ರತಿಯೊಂದು ಮನೇಲಿ ಒಬ್ಬ ಹಿಂದೂ ಹರ್ಷ ಹುಟ್ಟಬೇಕು ಅಂತ ಒಂದು ಮಾತು ಹೇಳಿದ್ದಾರೆ ಆ ತಾಯಿ. ನಮಗಿವತ್ತು ಹೋದ ಜೀವನ ಬರೆಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡಂತ ಜೀವವನ್ನ ಕಳ್ಕೊಂಡಿರೋ ಮಗನನ್ನ ನಾವ್ ಯಾರೇ ಎಷ್ಟೇ ಬಂದು ಎಷ್ಟೇ ಸಾಂತ್ವನ ಹೇಳಿ ಎಷ್ಟೇ ಹಣಕಾಸಿನ ಸಹಾಯ ಮಾಡಿದ್ರು ಕೂಡ ಹೋದ ಜೀವ ಮತ್ತೆ ಬರಲ್ಲ. ಆದ್ರೆ ಅವ್ರ ತಾಯಿ ಕೈ ಹಿಡಿದು ಪರಿಯಾಗಿ ನಮ್ಮೆಲ್ಲರಿಗೂ ಕೇಳಿದ್ದು ಒಂದೇನೆ, ಮತ್ತೊಂದು ತಾಯಿಗೆ ತನ್ನ ಮಗ ಈ ರೀತಿ ಕಳ್ಕೊಳ್ಳುವಂಥದ್ದು ಇನ್ನೊಂದ್ಸತಿ ನಡಿಬಾರದು, ಮತ್ತೊಂದು ಕುಟುಂಬದಲ್ಲಿ ಹರ್ಷನಂತ ಮತ್ತೊಂದು ಸಾವಾಗಬಾರ್ದು, ಆ ರೀತಿ ನೀವು ನೋಡ್ಕೋಬೇಕು. ಇನ್ನೇನು ಅವ್ರ ಅಪೇಕ್ಷೆ ಇಲ್ಲ. ಕೆಲವು ವರ್ಷಗಳ ಹಿಂದೆ
ಮಂಗಳೂರಿನಲ್ಲಿ ಶರತ್ ಮಡಿವಾಳನ ಹತ್ಯೆ ಆದಾಗ ಅವತ್ತು ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೆ, ಅವ್ರ ತಂದೆ ತಾಯಿ ಹತ್ರ. ಅವತ್ತು ಅವರಮ್ಮ ಇದನ್ನೇ ಕೇಳಿದ್ರು, ಇನ್ನೊಂದು ಮನೆಯಲ್ಲಿ ಶರತ್ ಮಡಿವಾಳನಂತ ಸಾವಾಗದಲ್ಲೇ ಇರೋ ರೀತಿ ನೋಡ್ಕೊಳ್ಬೇಕಪ್ಪ. ಇವತ್ತು ಹರ್ಷನ್ ಮನೆಗೆ ಬಂದಿದೀವಿ, ಅವ್ರ ತಾಯಿನೂ ಅದಕ್ಕೆ. ಎಷ್ಟೋ ಸತಿ ಈ ರೀತಿ ಸಂಗತಿಗಳು ನಡೆದಾಗ ಬೇಜಾರಾಗತ್ತೆ. 4 ದಿವಸ ಟ್ವೀಟ್ ಮಾಡ್ತೀವಿ, ಫೇಸ್ಬುಕ್ ಅಲ್ಲಿ 4 ದಿವಸ ಪೋಸ್ಟ್ ಬರೀತೀವಿ, 2 ದಿವಸ ಹ್ಯಾಶ್ ಟ್ಯಾಗ್ ಮಾಡಿ ಟ್ವೀಟ್ ಅಲ್ಲಿ ಟ್ರೆಂಡಿಂಗ್ ಮಾಡ್ತೀವಿ. ಅವ್ರ ಮನೆಗೆ ನಮ್ಮ ಗಿಲ್ಟ್ನ ಅಳಿಸ್ಕೊಳ್ಳಿಕ್ಕೆ ನಾವು 4-5 ಕೈಯಲ್ಲಿರೋ ದುಡ್ಡು ಕೊಟ್ಟು ಏನೋ ಒಂದು ನಾವು ಇದೀವಿ ಅಂತ ಭಾವಿಸ್ಕೊಳ್ತೀವಿ, ಅಲ್ಲಿಗೆ ಅದು ಮುಗಿದೋಗುತ್ತೆ. ಆದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ. ಶರತ್ ಮಡಿವಾಳ ಸತ್ತಾಗ, ಪರೇಶ್ ಮೇಸ್ತಾ ಸತ್ತಾಗ, ಪುಟ್ಟಪ್ಪ ಹೋದಾಗ, ಬೆಂಗಳೂರಿನಲ್ಲಿ ರುದ್ರೇಶ್ ಹೋದಾಗ, ಪ್ರತಿ ಬಾರಿನೂ ಈ ಇಡೀ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ. 2 ದಿವಸ ನಾವು ಎಲ್ಲರೂ ಆಕ್ರಂದನ ಮಾಡ್ತೀವಿ, 4 ದಿವಸ ನೀವು ಟಿವಿಲಿ ಎಲ್ಲರೂ ಹೆಡ್ಲೈನ್ಸ್ ಮಾಡ್ತೀರಿ, 2 ದಿವಸ ಪೇಪರ್ ಅಲ್ಲಿ ಬರುತ್ತೆ. ಆಗ ಬಂದಾಗ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ ಅವ್ರ ಮನೆಗೆ ಬರ್ತಾರೆ, ಎಲ್ಲವೂ ಆಗುತ್ತೆ. ನಾವೆಲ್ಲರೂ ಅವ್ರ ಮನೆಯಲ್ಲಿ ಮಕ್ಕಳು ತರ ಇರ್ತೀವಿ, ನಿಮ್ ನಾಳೆಯಿಂದ ನಾವೇ ಇರ್ತೀವಿ ಅಂತ ನಾವು ಆ ಭಾವೋದ್ವೇಗದಲ್ಲಿ ನಾವು ಹೇಳ್ತೀವಿ. ಆದ್ರೆ ಮಗನ್ ಕಳ್ಕೊಂಡಿದ್ಮೇಲೆ ಆ ತಾಯಿಗೆ, ಆ ಕುಟುಂಬಕ್ಕೆ ನಾಳೆಯಿಂದ ಯಾರು? ಇದಕ್ಕೆ ನಾವು ಫುಲ್ ಸ್ಟಾಪ್ ಹಾಕೋದು ಯಾವ? ಹಿಂದುತ್ವದ ಕೆಲಸ ಮಾಡಬೇಕು ಅಂತ ಬಂದಿದ್ದು ಹುಡುಗ. ಎಲ್ರಿಗೂ ಸಮಾನತೆ ಇರಬೇಕು ಅಂತ ಈಕ್ವಾಲಿಟಿಗೋಸ್ಕರ ಹೊಡೆದಾಡಿದ್ರು. ಫೇಸ್ಬುಕ್ ಪೋಸ್ಟ್ ಹಾಕಿದಾಗ ಈ ರೀತಿ ಆಗ್ಬಿಡತ್ತೆ ಅಂತಂದ್ರೆ ಐಸಿಸ್ಗೂ ನಮಗೂ ವ್ಯತ್ಯಾಸ ಏನಿದೆ? ಇವತ್ತು ಹಿಂದುತ್ವದ ವಿಚಾರ ಏನಿದೆ, ಹಿಂದೂ ಸಮಾಜದ ವಿಚಾರ ಏನಿದೆ, ಅದು ಪಕ್ಷ, ಪಾರ್ಟಿ, ಸರ್ಕಾರಗಳು ಇದೆಲ್ಲದಕ್ಕಿಂತ ಮೇಲಿರುವಂತಹ ಸಂಗತಿ. ಇವತ್ತು ಹರ್ಷನನ್ನ ಹತ್ಯೆ ಮಾಡಿರುವಂತ ಈ ರಾಕ್ಷಸರಿಗೆ ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿರುವಂಥದ್ದು ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಇವತ್ತಿರುವಂಥದ್ದು ಹಿಂದುತ್ವದ ಚಿಂತನೆಯ ಆಧಾರದ ಮೇಲೆ ಇರುವಂತಹ ಸರ್ಕಾರ. ಯಾರ್ಯಾರು ಇದನ್ನ ನೀವು ಎಕ್ಸಿಕ್ಯೂಟ್ ಮಾಡಿಸಿದ್ದೀರಾ, ಇದ್ರ ಹಿಂದೆ ಯಾರ್ಯಾರಿದ್ದೀರಾ, ನಿಮ್ಮೆಲ್ಲರೂ ಕೂಡ ಹುಡುಕಿ ಹುಡುಕಿ ಗಲ್ಲಿಗೇರಿಸುವಂತ ಕೆಲಸ ಈ ಸರ್ಕಾರ ಮಾಡುತ್ತೆ. ಅದೇ ನಾವಿವತ್ತು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಈ ರೀತಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಪ್ರತಿಭಟನೆ ನಾವು ಮಾಡ್ತಾ ಇದ್ವಿ. ಇವತ್ತು ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡೋದು? ನಮ್ದೇ ಸರ್ಕಾರ. ಇವತ್ತು ಪ್ರತಿಭಟನೆಯ ಕಾಲ ಅಲ್ಲ, ಆಗ್ರಹ ನಿವೇದನೆಗಳ ಕಾಲ ಅಲ್ಲ. ಈ ಮತಾಂಧ ರಾಕ್ಷಸರನ್ನ ಗಲ್ಲಿಗೇರಿಸುವಂತ ಕಾಲ ಇದು ನಮ್ಮ ಸರ್ಕಾರ ಇವತ್ತು ಮಾಡೇ ತೀರತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಅನ್ನುವಂತ 100ಕ್ಕೆ 100 ನಂಬಿಕೆಯನ್ನು ನಾವಿವತ್ತು ಹರ್ಷನ ತಾಯಿಗೆ, ತಂದೆಗೆ ಕೊಟ್ಟು ಬಂದಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ರಾಜ್ಯ ಸರ್ಕಾರದ ಹತ್ರ ನಂದು 4-5 ಆಗ್ರಹಗಳಿದೆ. ಈ ಸೈಕಲ್ ಆಫ್ ಡೆತ್ಸ್ ಇದು ಪರ್ಮನೆಂಟ್ ಆಗಿ ನಿಲ್ಲಬೇಕು ಅಂತಂದ್ರೆ ನಾವು ಕರ್ನಾಟಕದಲ್ಲಿ ನಾವೇನ್ ಮಾಡಬೇಕು? ಮಂಗಳೂರಿನಲ್ಲಿ ಶರತ್ ಮಡಿವಾಳನ ಹತ್ಯೆ ಆಯಿತು, ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತಂದಾಯಿತು, ಬೆಂಗಳೂರಲ್ಲಿ ರುದ್ರೇಶ್ ಅಂದಾಯಿತು. ಯಾವಾಗ ಈ ರೀತಿ ಹಿಂದೂ ಕಾರ್ಯಕರ್ತರುಗಳದ್ದು ಹತ್ಯೆ ಆಗುತ್ತೋ ಆಗೆಲ್ಲಾ ಸಂದರ್ಭದಲ್ಲಿ ನಾವು ಅದೊಂದು ಐಸೋಲೇಟೆಡ್ ಇನ್ಸಿಡೆಂಟ್, ಅದೊಂದು ಸಪರೇಟ್ ಆಗಿರುವಂತ ಒಂದು ಕೃತ್ಯ ಅಂತ ನಾವು ನೋಡ್ತೀವಿ. ನಾವು ಮಾಡ್ತಾ ಇರುವಂತ ತಪ್ಪಲ್ಲಿ ಇದು ಇಂಡಿವಿಜುವಲ್ ಐಸೋಲೇಟೆಡ್ ಮರ್ಡರ್ಗಳಲ್ಲ, ಇವೆಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿಯ ಒಂದು ಭಾಗ. ಇದು ಯಾರು ಶರತ್ ಮಡಿವಾಳನ ಕೊಂದ್ರು,
ಯಾವ ಕಾರಣಕ್ಕೆ ಶರತ್ ಮಡಿವಾಳ ಅನ್ಕೊಂಡ್ರು ಅದೇ ಕಾರಣಕ್ಕೆ ಅದೇ ವ್ಯಕ್ತಿಗಳು, ಅದೇ ಶಕ್ತಿಗಳು ಪರೇಶ್ ಮೇಸ್ತ್ ಅನ್ಕೊಂಡಿದ್ದು, ಅದೇ ಶಕ್ತಿಗಳು ಅದೇ ಕಾರಣಕ್ಕೆ ರುದ್ರೇಶನ್ ಅನ್ಕೊಂಡಿದ್ದು, ಅದೇ ಶಕ್ತಿಗಳು ಪುಟ್ಟಪ್ಪನ್ ಅನ್ಕೊಂಡಿದ್ದು, ಇವತ್ತು ಹೆಸರೇ ಮರ್ತೋಗೋಷ್ಟು ಮಟ್ಟಿಗೆ ಲಿಸ್ಟ್ ಬೆಳೀತಾ ಹೋಗ್ತಾ ಇದೆ. ಇವರೆಲ್ಲರೂ ಇದು ಯಾವುದು ಐಸೋಲೇಟೆಡ್ ಇನ್ಸಿಡೆಂಟ್ಗಳಲ್ಲ, ಇವೆಲ್ಲವೂ ಕೂಡ ಒಂದು ಲಾರ್ಜರ್ ಕಾನ್ಸ್ಪಿರಸಿಯ ಭಾಗ. ಆದ್ರಿಂದ ರಾಜ್ಯ ಸರ್ಕಾರದ ಹತ್ರ, ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ಮೊದಲ ಆಗ್ರಹ ಅಂತಂದ್ರೆ, ಹಿಂದೂ ಹರ್ಷನ ಹತ್ಯೆ ಇದು ಮರ್ಡರ್ ಅಲ್ಲ, ಇದು ಆಕ್ಟ್ ಆಫ್ ಟೆರರ್, ಇದು ಭಯೋತ್ಪಾದಕ ಕೃತ್ಯ. IPC 302 ಕೆಳಗಡೆ ಇದನ್ನ ನೀವು ಮರ್ಡರ್ ಅಂತ ನೀವು ತನಿಖೆ ಮಾಡೋದಲ್ಲ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಕೆಳಗಡೆ, UAPA ಆಕ್ಟ್ ನ ಕೆಳಗಡೆ ಇದನ್ನ ಭಯೋತ್ಪಾದಕ ಕೃತ್ಯ ಅಂತಲೇ ನೀವಿವತ್ತು ಮೊಕದ್ದಮೆಯನ್ನ ದಾಖಲಿಸಬೇಕು. ದಿಸ್ ಇಸ್ ಅನ್ ಆಕ್ಟ್ ಆಫ್ ಟೆರರ್, ದಿಸ್ ಇಸ್ ನಾಟ್ ಮರ್ಡರ್. ಇದನ್ನ ಇಡೀ ದೇಶಕ್ಕೆ ನಾವು ಬಹಳ ಕಟ್ಟುನಿಟ್ಟಾದ ವಿಷಯ ತಿಳಿಸ್ತೇವೆ. ಯಾಕಿದು ಮುಖ್ಯ? ಈಗ ನಾನು ಟಿವಿಲಿ ಬರ್ತಾ ನಾನು ನೋಡ್ತಾ ಇದ್ದೆ, ಈಗಾಗಲೇ ನೆನೆ ಇದನ್ನ ಅರೆಸ್ಟ್ ಮಾಡಿರುವಂತ ಒಬ್ರು ಇಬ್ರು ಯಾರಿದ್ದಾರೆ, ಅವರದ್ದು ಹಿಂದ್ಗಡೆ ಅವ್ರ ಬ್ಯಾಕ್ ಗ್ರೌಂಡ್, ಅವನು ಪಿಕ್ ಪಾಕೆಟ್ ಮಾಡ್ತಾ ಇದ್ದ, ಅವನ ಮೇಲೆ 2 ಕ್ರಿಮಿನಲ್ ಕೇಸ್ ಇದೆ. ಇದು ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂತ ಕೆಲಸ ಇದು. ಇದನ್ನ ಯಾರೋ ಪಿಕ್ ಪಾಕೆಟಿಂಗ್ ಮಾಡಿರುವಂತ ಕೆಲಸ ಅಲ್ಲ, ಇದು ವೈಯಕ್ತಿಕ ಕಾರಣದ ಮೇಲೆ ಮಾಡಿರುವಂತ ಕೆಲಸ ಅಲ್ಲ, ಇದು ವೈಯಕ್ತಿಕ ದ್ವೇಷಕ್ಕಾಗಿರೋ ಹತ್ಯೆ ಅಲ್ಲ. ಇದು ಹರ್ಷ ಹಿಂದೂ ಸಂಘಟನೆಯ ಕಾರ್ಯಕರ್ತ, ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರವೇ ಮಾಡಿರುವಂತ ಒಂದು ಕೃತ್ಯ ಇದು. Therefore, this is not murder. Therefore, this is an act of terror. ಆದ್ರಿಂದ ನೀವು ಬರೀ 302 ಕಡೆ ಮರ್ಡರ್ ಅಂತ ನೀವು ಕೇಸ್ ಹಾಕ್ಬಿಟ್ಟು ಇಲ್ಲಿ ಈ ಮಾರನೇ ದಿವಸ ಬೇಲ್ ತಗೊಳ್ಳುವಂತ ಕೇಸ್ ಹಾಕೋದಲ್ಲ. ಇದನ್ನ UAPA ಕೆಳಗಡೆ ಟೆರರ್ ಅಂತ ಹೇಳಿ ಆಕ್ಟ್ ಆಫ್ ಟೆರರ್ ಅಂತ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದು ಮೊದಲನೇದು. ಎರಡನೇದು, ಈ ಎಲ್ಲಾ ಸಂಘಟನೆಗಳು ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಒಂದು ನೆಟ್ವರ್ಕ್ ಹೊಂದಿದ್ದಾರೆ. ಈ PFI, KFD, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, SDPI, ಈ ಎಲ್ಲಾ ಸಂಘಟನೆಗಳೇನಿದೆ, ಕೇರಳ, ಉತ್ತರ ಪ್ರದೇಶ, ಕರ್ನಾಟಕ, ಗೋವಾ, ರಾಜಸ್ಥಾನ, ಎಲ್ಲ ಕಡೆ ಈ ಸಂಘಟನೆಗಳ ಜಾಲ ಹಬ್ತಾ ಇದೆ. ಇವತ್ತು ಯಾರು 4 ಜನ ಇವ್ರು ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಇವ್ರು ಬರೀ ಸುಪಾರಿ ಕಿಲ್ಲರ್ಗಳಷ್ಟೇನೆ. ಸುಪಾರಿ ಕೊಡೋರೆ ಹಿಂದ್ಗಡೆ ಇರ್ತಾರೆ, ಇದನ್ನ ಎಕ್ಸಿಕ್ಯೂಟ್ ಮಾಡುವಂತ ಮಾಸ್ಟರ್ ಮೈಂಡ್ಗಳು ಹಿಂದೆ ಇರ್ತಾರೆ. ಅವರನ್ನ ನಾವು ಹಿಂದಿಕ್ಬೇಕು, ಅವರನ್ನ ನಾವು ಕಡಿವಾಣ ಹಾಕಬೇಕು ಅಂತಂದ್ರೆ ರಾಜ್ಯದಲ್ಲಿ ಅದಕ್ಕೆ ಬೇಕಾಗುವಂತ ಒಂದು ವಿಶೇಷ ವ್ಯವಸ್ಥೆ ಕಲ್ಪಿಸಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಬರುವಂತಹ ಬಜೆಟ್ ಸೆಷನ್ ನಲ್ಲಿ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನ ಕೆಳಗಡೆ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರುವಂತಹ ಭಯೋತ್ಪಾದಕ ನಿಗ್ರಹ ದಳವನ್ನ ನಾವು ಜಾರಿಗೆ ತರಬೇಕು. ಈಗಿರುವಂತಹ ATC ಏನಿದೆ ಅದರಲ್ಲಿ ಇರೋದು 8-10 ಅಧಿಕಾರಿಗಳಷ್ಟೇನೆ. ಅವ್ರಿಗೆ ಬೇಕಾಗಿರುವಂತಹ ಸರಿಯಾಗಿರುವಂತಹ ಸೌಕರ್ಯಗಳಿಲ್ಲ, ಮ್ಯಾನ್ ಪವರ್ ಇಲ್ಲ, ರಿಸೋರ್ಸಸ್ ಇಲ್ಲ. ನಾವು ಕರ್ನಾಟಕದಲ್ಲಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ಮುಂದೆ ನಡೆಯದೇ ಇರೋದಕ್ಕೆ ವಿಶೇಷವಾಗಿರುವಂತಹ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಬೇಕು. ಆ ಏಜೆನ್ಸಿಗೆ ಬೇಕಾಗಿರುವಂತಹ ಬಜೆಟರಿ ಸಪೋರ್ಟ್ ಅನ್ನ ಮಾರ್ಚ್ 1ನೇ ತಾರೀಕು ಘೋಷಣೆ ಆಗುವಂತಹ ಬಜೆಟ್ ನಲ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ನಾವು ಜಾರಿಗೆ ತರಬೇಕು. ಇಲ್ಲ ಅಂತಂದ್ರೆ ಈ ಸೈಕಲ್ ಆಫ್ ಎವಿಡೆನ್ಸ್ ಇದೇ ರೀತಿ, ಈ ಸೈಕಲ್ ಆಫ್ ಮರ್ಡರ್ಗಳು, ಡೆತ್ಗಳು ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರ್ತವೆ. ಮೂರನೇದು, ರಾಜ್ಯದಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಕೇಂದ್ರ ಸರ್ಕಾರಕ್ಕೆ PFI ಅನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಪ್ರಪೋಸಲ್ಗಳನ್ನ ನಾವು ರಾಜ್ಯ ಸರ್ಕಾರದಿಂದ ಹಿಂದೆ ಒಂದು ಕೊಟ್ಟಿದ್ದು ಕೇಂದ್ರ ಸರ್ಕಾರ. ಆದ್ರೆ ಆ ಎರಡೂ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಡಾಸಿಯರ್ಗಳು ಸರಿಯಾಗಿರುವಂತಹ ದಾಖಲಾತಿಗಳಿರಲಿಲ್ಲ. ಬೇಕಾಗಿರುವಂತಹ ಒಂದು ಪ್ರೊಫೆಷನಲ್ ಆಗೋದಕ್ಕೆ ಬೇಕಾಗಿರುವಂತಹ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಹ್ಯಾಪೆಸಾರ್ಡ್ ಆಗಿ ಕೊಟ್ಟಿತ್ತು. ಈ ಬಾರಿ ಕರ್ನಾಟಕದಲ್ಲಿ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಕೃತ್ಯಗಳಾಗಿದೆಯೋ, ಹತ್ಯೆಗಳಾಗಿದೆಯೋ, ಇದೆಲ್ಲದರ ಹಿಂದಿರುವಂತಹ ಈ PFI, KFD, SDPI, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಈ ಎಲ್ಲ ಸಂಘಟನೆಗಳ ಒಂದು ಡಾಸಿಯರ್ ಅನ್ನ ಪ್ರೊಫೆಷನಲ್ ಆಗಿ ಕಾಂಪಿಟೆನ್ಸಿಯಿಂದ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಈ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಡಾಸಿಯರ್ ಅನ್ನ ರಾಜ್ಯ ಸರ್ಕಾರ ಕೊಡಬೇಕು. 4ನೇ,
ಬರುವಂತ ಬಜೆಟ್ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಕೋಕಾ ಆಕ್ಟ್ ಅಂತ ಇದೆ, ಆರ್ಗನೈಸ್ಡ್ ಕ್ರೈಮ್ ಅನ್ನು ಪ್ರಿವೆಂಟ್ ಮಾಡುವಂತಹ ಒಂದು ಆಕ್ಟ್. ನಾವು ಕೇಂದ್ರ ಸರ್ಕಾರಕ್ಕೆ ಈ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡೋವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ನಮ್ಮ ಸಂವಿಧಾನದ ಕೆಳಗಡೆ ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಇಂಥ ಆರ್ಗನೈಸೇಷನ್ಗಳನ್ನ, ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡುವಂತ ಅಧಿಕಾರ ಇದೆ. ಕೋಕಾ ಆಕ್ಟಿಗೆ ಅಮೆಂಡ್ಮೆಂಟ್ ಅನ್ನ ಇದೇ ಬಜೆಟ್ ಸೆಷನ್ ಅಲ್ಲಿ ತಂದು ಕರ್ನಾಟಕದಲ್ಲಿ PFI, KFD, SDPI ನಂತಹ ಸಂಘಟನೆಗಳನ್ನ ನಾವು ಟೆರರ್ ಸಿಂಡಿಕೇಟ್ ಅಂತ ಡಿಕ್ಲೇರ್ ಮಾಡಿ ಈ ಆರ್ಗನೈಸೇಷನ್ ನ ಮೆಂಬರ್ಗಳ ಎಲ್ಲರ ಮೇಲೂ ಕೂಡ ಕಾರ್ಯವಾಹಿ ನಾವು ಶುರು ಮಾಡಲಿಲ್ಲ ಅಂತಂದ್ರೆ ಈ ಸೈಕಲ್ ಆಫ್ ಡೆತ್ ಗಳು ನಿಲ್ಲೋದಿಲ್ಲ. ಈ ಹಿಂದೆ ಆಗ್ಲೇನೆ ಗೃಹ ಸಚಿವರ ಹತ್ರ, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಹತ್ರ ನಾನು ಹಿಂದೆನೆ ಮಾತನಾಡಿ ಕರ್ನಾಟಕಕ್ಕೊಂದು NIA ಬರಬೇಕು, ಒಂದು ಯೂನಿಟ್ ಅನ್ನ ಕರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದ್ರ ಪ್ರಕಾರ ಈ ಕರ್ನಾಟಕದಲ್ಲಿ ಒಂದು NIA ಯೂನಿಟ್ ಬಂದಿದೆ. ಇವತ್ತೇನು ವಿಶೇಷವಾಗಿ ಹೊಸದಾಗಿ ಒಂದು ಯೂನಿಟ್ ಬರಬೇಕು ಅಂತ ನಮ್ಮ ಆಗ್ರಹ ಇದೆ. ಈ ಯೂನಿಟ್ ಕರ್ನಾಟಕದಲ್ಲಿ ಈಗ ಶುರುವಾಗಿರುವಂತಹ NIA ಯೂನಿಟ್ ನ ಜೊತೆಗೆ ಕೆಲಸ ಮಾಡಿ ಇಂಟೆಲಿಜೆನ್ಸ್ ಕಲೆಕ್ಷನ್ ಮಾಡಿ ಈ ರೀತಿ ಯಾರ್ಯಾರು ಕೃತ್ಯ ಎಸಗುವಂತ ಒಂದು ಕಾನ್ಸ್ಪಿರಸಿ ಇದ್ದಾರೆ ಇವರನ್ನೆಲ್ಲರೂ ಅವ್ರು ಮರ್ಡರ್ ಮಾಡೋದಕ್ಕಿಂತ ಮುಂಚೆನೆ ಅರೆಸ್ಟ್ ಮಾಡುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಪ್ರತಿ ಬಾರಿನೂ ನಾನಾಗ್ಲೇ ಬಹಳ ಬೇಸರದಿಂದ ಹೇಳಿದಾಗೆ ಒಬ್ಬ ಹಿಂದೂ ಕಾರ್ಯಕರ್ತನ ಸಾವಾಗತ್ತೆ, 2 ದಿವಸ ಟ್ವಿಟರ್ ಅಲ್ಲಿ ನಾವು ಟ್ರೆಂಡ್ ಮಾಡ್ತೀವಿ, 4 ಫೇಸ್ಬುಕ್ ಪೋಸ್ಟ್ ಹಾಕ್ತೀವಿ, ಸರ್ಕಾರದ ಮೇಲೆ, ಆಗಿನ ರಾಜಕಾರಣಿಗಳ ಮೇಲೆ 4 ಸತಿ ಬೇಜಾರಿಂದ ಮಾತಾಡ್ತೀವಿ, ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೀವಿ ಅಂತ ಸಾಂತ್ವನದ ಮಾತನ್ನ ಹೇಳ್ತೀವಿ. 3 ದಿವಸ ನೀವು ಕೂಡ ಟಿವಿಲಿ, ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಮಾಡ್ತೀರಿ. 4ನೇ ದಿವಸದಿಂದ ಎಲ್ಲರೂ ಅವ್ರವ್ರ ಜೀವನಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ. ತಿರ್ಗಾ ಇನ್ಯಾವತ್ತಾದ್ರೂ ಒಬ್ಬ ಹುಡುಗನ ಹತ್ಯೆ ಆದಾಗ ಮಾತ್ರ ನಾವು ತಿರ್ಗಾ ಎಚ್ಚೆತ್ತುಕೊಳ್ತೀವಿ. ಈ ಸೈಕಲ್ ನಿಲ್ಲಬೇಕು. ಈ ಸೈಕಲ್ ನಿಲ್ಲೋದಕ್ಕೆ ವ್ಯವಸ್ಥೆಯಲ್ಲಿ ಪರಿವರ್ತನೆ ಆಗಬೇಕು. ಹರ್ಷನ ಸಾವು, ಹರ್ಷನ ಹುತಾತ್ಮತೆ, ಈ ರೀತಿ ಕರ್ನಾಟಕದಲ್ಲಿ ಒಂದು ರಾಜ್ಯದ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಪರಿವರ್ತನೆ ಆಗೋದಕ್ಕೊಂದು ನಾಂದಿ ಹಾಡಲಿ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಹಿಂದೂ ತಾಯಿ ಕೇಸರಿ ಶಲ್ಯ ಹಾಕಿದ್ದಕ್ಕೋಸ್ಕರ ನನ್ನ ಮಗನನ್ನು ಕೊಂದ್ರು, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ನನ್ನ ಮಗನನ್ನು ಕೊಂದ್ರು, ನನ್ನ ಮಗಂದಾಗಿದ್ದ ಪರಿಸ್ಥಿತಿ ಇನ್ನೊಂದು ಮಗನಿಗೆ, ಇನ್ನೊಂದು ತಾಯಿಗೆ ಆಗ್ಬಾರ್ದಪ್ಪ ಅಂತ ಹೇಳ್ದಲೇ ಇರುವಂತಹ ಸಮಯ ಬರಲಿ. ಅದ್ರ ಕೆಳಗೆ ಆ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ರಾಜ್ಯದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 100ಕ್ಕೆ 100 ತಯಾರಿದೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಈ ರೀತಿ ಆಗದೇ ಇರುವಂತಹ ರೀತಿ ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರಾಕ್ಷಸರುಗಳಿಗೆ ಈಗಾಗಲೇ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ಜಿಹಾದಿ ಶಕ್ತಿಗಳು ತಲೆ ಎದ್ದಲೇ ಇರೋ ರೀತಿ ನಾವು ಮಾಡ್ತೀವಿ ಅಂತ ನಮ್ಮ ಸಂಕಲ್ಪ. ಅದು ನಾವು ಮಾಡೇ ಮಾಡ್ತೀವಿ. ಇಷ್ಟು ಹೇಳಿಯೂ ಕೂಡ ಹರ್ಷನ ತಾಯಿಗೆ, ಅವರ ತಂದೆಗೆ, ನಮ್ಮ ಈ ಅಸಹಾಯಕತೆಗೆ, ಈ ಸ್ಥಿತಿಗೆ ನಾವು ಮತ್ತೆ ಕ್ಷಮೆ ಕೇಳ್ತೇವೆ. ಸರ್, ಜನರ ಪ್ರಶ್ನೆ ಸಹ ಅದೇ, ಡಿಜೆಹಳ್ಳಿ ಕೆಜೆಹಳ್ಳಿ ಆದರೂ ಇದೇ ರೀತಿಯಾದ ಮಾತುಗಳು ಬಂದು ಆಗ್ತದೆ. ಯಾಕೆ ಸರ್ ಬಿಜೆಪಿ ಎಲ್ಲರ ಪ್ರಶ್ನೆ ಇದೆ. ಬಿಜೆಪಿಯನ್ನ ಪ್ರೀತಿಸ್ತಾ ಇದ್ದಂಥವ್ರು ಇವತ್ತು ಇದೇ ಜಾಗದಲ್ಲಿ ನಿಂತ್ಕೊಂಡು ಅವರಿಗೆ ಬೈಯುವಂತ ಕೆಲಸ ಮಾಡ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇವತ್ತು ನಾವು ಅಧಿಕಾರದಲ್ಲಿ ಇದೀವಿ ಅಂತಂದ್ರೆ ಹಿಂದುತ್ವದ ಪರವಾಗಿ ಈ ರೀತಿ ಸೇವೆ, ತ್ಯಾಗ, ಬೆವರು, ರಕ್ತ ಹರಿಸಿರುವಂತ ಕಾರ್ಯಕರ್ತರ ಪರಿಶ್ರಮದ ಶಕ್ತಿ, ತ್ಯಾಗದಿಂದ ನಾವಿರೋದು. ನಮ್ಮ ಕಮಿಟ್ಮೆಂಟ್ ಅನ್ನ ಯಾರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಸರ್ಕಾರಗಳಿದ್ದಾಗ ಸರಿಯಾಗಿ ತನಿಖೆ ಆಗಬೇಕು ಅಂತಂದ್ರೆ ಹೋರಾಟ ಮಾಡಬೇಕಿತ್ತು. ನನಗೆ ನೆನಪಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಶರತ್ ಮಡಿವಾಳನ್ ಮರ್ಡರ್ ಆದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಫೋರ್ಜರಿ ಮಾಡಿಸಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಶರತ್ ಮಡಿವಾಳನ ಕಾಸ್ ಆಫ್ ಡೆತ್ ಏನು ಅಂತ ಹೇಳಿ ಬದಲಿಸುವಂತ ಪ್ರಯತ್ನ ನಡೀತು.
ಇವತ್ತು ರಾಜ್ಯದಲ್ಲಿ ಇವತ್ತು ಆ ರೀತಿ ಹರಾಮ್ ಕೋರ್ ಸರ್ಕಾರ ಇರೋದಲ್ಲ. ಈ ಕುಟುಂಬದ ಜೊತೆಗೆ ನಿಂತು ಅವ್ರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯ ಕೊಟ್ಟು ನಾವು ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತಿರೋದು, ಹಿಂದುತ್ವದ ಸರ್ಕಾರ ಇರೋದು. ನಾವು ಮಾಡ್ತೀವಿ ಅದನ್ನ. ನಮ್ಮ ಕಮಿಟ್ಮೆಂಟ್ ಅನ್ನ, ನಮ್ಮ ಪಾರ್ಟಿಯ ಕಮಿಟ್ಮೆಂಟ್ ಅನ್ನ, ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್ ಅನ್ನ, ಗೃಹ ಸಚಿವರ ಕಮಿಟ್ಮೆಂಟ್ ಅನ್ನ ಎಳ್ಳಷ್ಟು ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇಲ್ಲ. ಹರ್ಷನ ತಾಯಿಗೆ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರ ಇದೆ, ನ್ಯಾಯ ಒದಗಿಸುತ್ತೆ ಅಂತ ನಂಬಿಕೆ ಇರಬೇಕಾದ್ರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಈ ರೀತಿ ಮತ್ತೊಂದು ರಾಜಕೀಯ ಮಾಡಬೇಕು ಅಂತ ಹೊರಟಿರುವಂತವ್ರು ಈ ರೀತಿ ಪ್ರಶ್ನೆ ಕೇಳ್ತಾ ಇರೋದಷ್ಟೇ. ಸರ್, ಯಾರ ವೈಫಲ್ಯ ಅಂತಂದ್ರೆ, ಒಂದು ಹೇಳ್ತೀನಿ, ಇಸ್ಲಾಮಿ ಭಯೋತ್ಪಾದನೆಯ ಮೂಲಭೂತವಾದವನ್ನ ನಾವು ರಾಜ್ಯವಾಗಿ, ದೇಶವಾಗಿ ಯಾವ ರೀತಿ ಅದನ್ನ ಬಡಿಬೇಕು ಇಲ್ಲಿವರೆಗೆ ಎಲ್ಲ ಸರ್ಕಾರಗಳು ಸೇರಿ ನಾವು ಮಾಡಿಲ್ಲ. ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಇದೇ PFI, SDPI, ಈ ಕ್ಯಾಂಪಸ್ ಫ್ರಂಟ್ ಅಂತ ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳ 1600ಕ್ಕೂ ಹೆಚ್ಚು ಕೇಸ್ಗಳನ್ನ ಡ್ರಾಪ್ ಮಾಡಿದ್ರು, ವಾಪಸ್ ತಗೊಂಡ್ರು, ವಿಡ್ರಾ ಮಾಡಿದ್ರಿ ಕೇಸ್ಗಳನ್ನ. ಈ ಪುಂಡ್ರಗಳ ಇವತ್ತು, ಆ ರಾಕ್ಷಸರು ಇವತ್ತು ಓಡಾಡ್ಕೊಂಡು ಈ ರೀತಿ ಮರ್ಡರ್ಗಳು ಮಾಡ್ತಾ ಇರೋದು. ಇವತ್ತು ನಾನು ಪೊಲೀಸ್ ವ್ಯವಸ್ಥೆ ಇದು ಯಾರಾದ್ರೂ ಅಂತ ಈ ಪ್ರಶ್ನೆ ಕೇಳಲ್ಲ. ನಾನು ಸಮಯ ಜಾಸ್ತಿ ತಗೊಳ್ಬಹುದು, ಆದ್ರೆ ಇವತ್ತು ಮಾತಾಡಿಲ್ಲ ಅಂದ್ರೆ ನಾಳೆ ಮಾತಾಡಕ್ ಸಿಗೋದಿಲ್ಲ ಈ ಸಂದರ್ಭ. ನಮ್ಮ ಪೊಲೀಸ್ ವ್ಯವಸ್ಥೆ ನೀವು ನೋಡಿ, ಬಂದೋಬಸ್ತು ಅವರೇ ಮಾಡಬೇಕು. ಯಾರೋ ಸೆಲೆಬ್ರಿಟಿ ಹುಟ್ಟಪ್ಪ ಅಂದ್ರೂ ನಮ್ಮ ಪೊಲೀಸ್ ಅವ್ರು ನಿಂತ್ಕೋಬೇಕು, ಯಾರೋ ಸೆಲೆಬ್ರಿಟಿ ಸತ್ತೋದ್ರು ಅಂತಂದ್ರೂ ನಮ್ಮ ಪೊಲೀಸ್ ಅವ್ರು ನಿಂತ್ಕೋಬೇಕು, ಲಾ ಅಂಡ್ ಆರ್ಡರ್ ತನಿಖೆನೂ ಅವರೇ ಮಾಡಬೇಕು, ಟೆರರಿಸಂ ವಿರುದ್ಧನೂ ಅವರೇ ಮಾಡಬೇಕು, ಇಂಟೆಲಿಜೆನ್ಸ್ ಕಲೆಕ್ಷನ್ ಅವರೇ ಮಾಡಬೇಕು. ನಾನೊಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಹತ್ರ ಮಾತಾಡ್ತಾ ಇದ್ರೆ, ಏನ್ ಈ ರೀತಿ ಆಗಿದೆ ನಿಮ್ ಪೊಲೀಸ್ ವ್ಯವಸ್ಥೆ ಅಂತ. ಅವ್ರಂದ್ರು ಸರ್, ವ್ಯವಸ್ಥೆ ಇರೋದೇ ಈ ರೀತಿ. ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇರುವಂತ ಕಾನ್ಸ್ಟೇಬಲ್ಗೆ 500 ರೂಪಾಯಿ ಕೊಡ್ತಾರೆ. ಮರ್ಡರ್ ಮಾಡಿದವನು ಅವನು ಬೈಕಲ್ಲೋ ಯಾವ್ದ್ರಲ್ಲೋ ಪಲ್ಸರ್ ಅಲ್ಲಿ ಇದರಲ್ಲಿ ಜೋರ ಫಾಸ್ಟ್ ಆಗಿ ಹೋಗ್ತಾನೆ, ಇವರು ಬಸ್ಸಲ್ಲಿ ಹೋಗ್ಬೇಕು. ಇಂಟೆಲಿಜೆನ್ಸ್ ಹೆಂಗ್ ಕರೆಕ್ಟ್ ಮಾಡೋದು ನಾವು? ಪೊಲೀಸರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ನಾನು ಆ ಕಾರಣಕ್ಕೋಸ್ಕರ ಕೇಳಿದ್ದು, ಇವತ್ತು ಈ ಸಮಸ್ಯೆ ಯಾರು ಅಂತಂದ್ರೆ, ಕಾಂಗ್ರೆಸ್ ನಂತ ಯಾವ ಪಾರ್ಟಿಗಳ ಅಧಿಕಾರಕ್ಕೆ ಬಂದು ಮುಸ್ಲಿಮರು ವೋಟ್ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಕೇಸ್ಗಳನ್ನ ಡ್ರಾಪ್ ಮಾಡೋದ್ರಿಂದ ಪ್ರಾರಂಭ ಆಗಿ ನಮ್ಮ ಪೊಲೀಸ್ ವ್ಯವಸ್ಥೆಗೆ, ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಬೇಕಾಗಿರುವಂತ ಸರಿಯಾಗಿರುವಂತ ಮೂಲಭೂತ ಸೌಕರ್ಯಗಳನ್ನು ಕೊಡಿಸದಲ್ಲೇ ಇರೋವರೆಗೂ ಕೋರ್ಟ್ ನಲ್ಲಿ ನಿಮಗೆ ಅಬ್ದುಲ್ ಅಜೀಜ್ ಅಂತ ಅವನು ಮರ್ಡರ್ ಮಾಡಿ ತನ್ವೀರ್ ಸೇಠ್ ಮೇಲೂ ಅವನು ಅಟೆಂಪ್ಟ್ ಮಾಡಿದವನು, ರಾಜು ಕ್ಯಾಪ್ಮಾಲನಹಳ್ಳಿ ರಾಜುನ ಹತ್ಯೆ ಮಾಡಿದವನು, ಅವನೇ ಕನ್ಫೆಷನ್ ಮಾಡ್ತಾನೆ. 10 ರಿಂದ 12 ಕೇಸ್ಗಳಲ್ಲಿ ಅವನು ಹಿಂದೂಗಳನ್ನ ಕೊಂದಿರೋದು ಅವನೇನೆ. ಅವನಿಗೆ ನಾವು ಕೇಸ್ ಹಾಕ್ತೀವಿ, ಕೋರ್ಟ್ ಎದುರುಗಡೆ ಹೋಗ್ತಾನೆ, 4 ದಿವಸದಲ್ಲಿ ಅವನಿಗೆ ಬೇಲ್ ಸಿಗುತ್ತೆ. ಅವನ್ ಬೇಲಲ್ಲಿದ್ದ ತನ್ವೀರ್ ಸೇಠ್ ಮೇಲೆ ಅವ್ನು ಮರ್ಡರ್ ಮಾಡಿದ್ದು, ಅಟೆಂಪ್ಟ್ ಮಾಡಿದ್ದು. ಈ ರೀತಿ ಪೊಲೀಸ್ ವ್ಯವಸ್ಥೆ, ಈ ರೀತಿ ಜುಡಿಷಿಯರಿ, ಈ ರೀತಿ ವ್ಯವಸ್ಥೆಗಳು, ಈ ರೀತಿ ಓಲೈಕೆ ಮಾಡುವಂತ ಪೊಲಿಟಿಕಲ್ ಪಾರ್ಟಿಗಳು, ಸಿದ್ದರಾಮಯ್ಯನವರು ಈ ರೀತಿ ಮಾತನಾಡುವಂತ ರಾಜಕಾರಣಿಗಳು, ಈ ತರ ಇದ್ದಾಗ ವ್ಯವಸ್ಥೆ ಹೇಗೆ ಪರಿವರ್ತನೆ ಆಗಕ್ಕೆ ಸಾಧ್ಯ ಇದೆ? ನಾನು ಅದಕ್ಕೆ ಕೇಳ್ತಾ ಇರೋದು, ಇದಕ್ಕೆ ಒಂದು ಆಮೂಲಾಗ್ರ ಪರಿವರ್ತನೆ ಆಗಬೇಕು ಅಂತಂದ್ರೆ ಇದನ್ನ ಆಕ್ಟ್ ಆಫ್ ಟೆರರ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ನಾವಿದನ್ನ ಈಗಾಗಲೇ ಟಿವಿ ಹೆಂಗಿದೆ ಅಂತಂದ್ರೆ, ಈಗ ನಡೀತಾ ಇರುವಂತ ರೀತಿ ನೋಡಿದ್ರೆ ಒಂದು ಹಾದಿ ತಪ್ತಾ ಇರುವಂತ ರೀತಿ ಅಂತಂದ್ರೆ, ಇದು ಅವನು ಇದನ್ನ ಹಿಂದೆ ಮರ್ಡರ್ ಮಾಡಿರುವಂತ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಅವನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ, ಅವನ್ 3 ಪಿಕ್ ಪಾಕೆಟ್ ಅಲ್ಲಿ ಇದ್ದ, ಇಲ್ಲೇನೋ ಒಂದು ಕಳ್ತನ ಮಾಡಿದ್ದ ಇದು ಅಂತ. ಸರ್, ಅವನ್ ಕಳ್ತನ ಮಾಡಿದ್ನೋ, ಸುಳ್ತನ ಮಾಡಿದ್ನೋ, ಪಿಕ್ ಪಾಕೆಟ್ ಮಾಡಿದ್ನೋ, ಅವನನ್ನ ಅರೆಸ್ಟ್ ಮಾಡೋದ್ರಿಂದ, ಇದನ್ನ ಮರ್ಡರ್ ಅಂತ ಟ್ರೀಟ್ ಮಾಡೋದ್ರಿಂದ, ಇದು ಅವನಿಗೆ 20-30 ಸಾವಿರ ಕೈ ಕೊಟ್ಬಿಟ್ಟು ಹೋಗಿ ಹೊಡಿ ಅಂತ ಕಳಿಸಿರುವಂತ ಚೂ ಬಿಟ್ಟಿರೋರು ಜನ ಇದ್ದಾರೆ. ಯಾವತ್ತಿನ ತನಕ ನಮಗೆ ಅವರನ್ನು ಹಿಡಿಯಕ್ ಆಗೋದಿಲ್ವೋ ಅವತ್ತಿನವರೆಗೂ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆದ್ರಿಂದ ಫಸ್ಟ್ ಸ್ಟೆಪ್ ಇದು, ದಿಸ್ ಇಸ್ ನಾಟ್ ಮರ್ಡರ್. ದಿಸ್ ಇಸ್ ನಾಟ್ ಮರ್ಡರ್ ಫಾರ್ ಗೇನ್, ದಿಸ್ ಇಸ್ ನಾಟ್ ಮರ್ಡರ್ ಫಾರ್ ಪರ್ಸನಲ್ ವೆಂಡೆಟಾ, ದಿಸ್ ಇಸ್ ಅನ್ ಆಕ್ಟ್ ಆಫ್ ಟೆರರ್. ಹಿಂದೂ ಸಮಾಜದಲ್ಲಿ ಭಯ ಹುಟ್ಟಿಸ್ಬೇಕು ಅಂತ ಮಾಡಿರುವಂತ ಒಂದು ಕೃತ್ಯ ಇದು. ಆ ಕಾರಣಕ್ಕೋಸ್ಕರ ಇದನ್ನ UAPA ಕೆಳಗಡೆ ಶುರು ಮಾಡಬೇಕು. ಎರಡನೇದು, ರಾಜ್ಯದಲ್ಲಿ ಈ ರೀತಿಯ ಸಂಘಟನೆಗಳನ್ನೇ ಹತ್ತಿಕ್ಕಲಿಕ್ಕೆ ಒಂದು ಟೆರರಿಸ್ಟ್ ಸೆಲ್ ಇರಬೇಕು, ಆರ್ಗನೈಸೇಷನ್ ಇರಬೇಕು. ನೀವಿವತ್ತು ನಾನು ಮಾಧ್ಯಮದವರೆಗೂ ನಾನು ಪ್ರಶ್ನೆ ಕೇಳ್ತಿರೋದು, 2011ರಲ್ಲಿ ATC ಪ್ರಾರಂಭ ಆಯಿತು. ಕರ್ನಾಟಕದಲ್ಲಿ ನಾವು ಈ ರೀತಿ ಸಮಸ್ಯೆ ಆಗೋವರೆಗೂ ಇದನ್ನ ನಾವು ಟೆರರ್ ಆಂಗಲ್ ಇಂದ ನೋಡಲಿಲ್ಲ ಅಂತಂದ್ರೆ ಪರಿವರ್ತನೆ ಆಗುತ್ತೆ, ವ್ಯವಸ್ಥೆ
ಪರಿವರ್ತನೆ ಆಗೋದು. ಒಂದ್ ನಿಮಿಷ ಸರ್, ಕರ್ನಾಟಕದಲ್ಲಿ ಟೆರರಿಸಂ ಸೆಲ್ ಅಲ್ಲಿ 10 ಜನ 8 ಜನ 6 ಜನ ಪೊಲೀಸ್ ಆಫೀಸರ್ಸ್ ಇದ್ರು ಅಂತಂದ್ರೆ ಹೆಂಗ್ ಸರ್? ರಂಜಿತ್ ಸರ್ ನಾನು ಒಂದೇ ಮಾತು ಹೇಳ್ತಿರೋದು, ಇವತ್ತು ಹರ್ಷನ ಸಾವು ಈ ವ್ಯವಸ್ಥೆ ಪರಿವರ್ತನೆ ಮಾಡೋದಕ್ಕೆ ನಮ್ಗಿರುವಂತಹ ಒಂದು ಅಲಾರ್ಮ್, ಇದು ಒಂದು ಜಾಗರೂಕತೆ ಗಂಟೆ. ಇದು ಇವತ್ತು ನಾವು ಇದನ್ನ ಇವತ್ತು ಎಚ್ಚೆತ್ಕೊಳ್ಬೇಕು. ಇವತ್ತು ನಾವು ಅದಕ್ಕೆ ನಾನು ಹೇಳಿರೋದು, ಬಜೆಟ್ ಅಧಿವೇಶನ ಬರ್ತಾ ಇದೆ. ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿಯವರಿಗೆ ಈ ರಾಜ್ಯದ ಬಗ್ಗೆ, ರಾಜ್ಯದ ಜನತೆ ಬಗ್ಗೆ ಏನಾದರೂ ಒಂದು ಕಾಳಜಿ ಇತ್ತು ಅಂತಂದ್ರೆ, ಅಧಿವೇಶನ ಸಂದರ್ಭದಲ್ಲಿ ರಾತ್ರಿ ಬಂದು ಮಲ್ಕೊಂಡು ಡ್ರಾಮಾಗಳು ಮಾಡುವಂತದ್ದನ್ನ ಬಿಟ್ಟು ಈ ರೀತಿ ವ್ಯವಸ್ಥೆ ಪರಿವರ್ತನೆ ಆಗಲಿ ರಾಜ್ಯದಲ್ಲಿ ಎನ್ನುವಂತ ಹೋರಾಟ ಅವರು ಮಾಡಲಿ. ಆಗ ಅವ್ರಿಗೂ ಒಂದು 3 ಕಾಸಿನ ಬೆಲೆ ಬರುತ್ತೆ, ಒಂದು ಜವಾಬ್ದಾರಿ ಇರುವಂತ ವಿರೋಧ ಪಕ್ಷ. ಇದೇ ಒಂದು ಬಜೆಟ್ ಸೆಷನ್ ಟೈಮ್ ನಲ್ಲಿ ನಾವು ಕೋಕಾ ಆಕ್ಟಿಗೆ ಅಮೆಂಡ್ಮೆಂಟ್ ತರಬಹುದು. ಕೋಕಾ ಆಕ್ಟಿಗೆ ಅಮೆಂಡ್ಮೆಂಟ್ ತಂದು ಈ PFI KFT ಗಳನ್ನ ಬ್ಯಾನ್ ಮಾಡಬಹುದು. ನಾವೇ ಈ ಒಂದು ATC ತರದ ಒಂದು ಸೆಲ್ ನ ಕ್ರಿಯೇಟ್ ಮಾಡಿ NIA ಜೊತೆ ಕೋಆಪರೇಟ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಒಂದು ವಿಶೇಷ ಎಕ್ಸ್ಕ್ಲೂಸಿವ್ ಏಜೆನ್ಸಿಯನ್ನು ಕ್ರಿಯೇಟ್ ಮಾಡಬಹುದು. ಇದನ್ನ ಮಾಡೋದ್ರಿಂದ ಒಂದು ವ್ಯವಸ್ಥೆಯಲ್ಲಿ ಪರಿವರ್ತನೆ ಬರುತ್ತೆ ಹೊರತು ಇಲ್ಲ ಅಂತಂದ್ರೆ ಇವತ್ತು ಬರ್ತೀವಿ ಆಕ್ರೋಶದಿಂದ ನಾವು ಮಾತಾಡ್ತೀವಿ, ನೀವು ಕೇಳ್ತೀವಿ, ನಾಳೆ ವ್ಯವಸ್ಥೆ ಸ್ಟೇಟಸ್. ಹಾಗಾದ್ರೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಅಂತ ಅವರಿಬ್ರು ಕೂಡ ಹಿಂದುತ್ವದ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಈ ವಿಚಾರದ ಬಗ್ಗೆ 100% ಕಮಿಟ್ಮೆಂಟ್ ಕಾಳಜಿ ಇರೋದ್ರಿಂದನೇ ಆ ನೋವಿನ ಮಾತುಗಳನ್ನು ಹೇಳಿರೋದು. ನಮ್ಮ ಮನೆಯಲ್ಲೂ ಕೂಡ ನನಗೂ ನಮ್ಮ ಅಪ್ಪ ಅಮ್ಮ ಬೈತಾರೆ. ಯಾಕೆ ಬೈತಾರೆ ಅಂತಂದ್ರೆ ನೋವಿರುತ್ತೆ ಅನ್ನೋ ಆ ಕಾರಣಕ್ಕೆ ಬೈತಾರೆ. ಈ ಭಾವೋದ್ವೇಗದ ಸಂದರ್ಭದಲ್ಲಿ ಆ ರೀತಿಯ ಮಾತುಗಳನ್ನು ನಾವು ಹೇಳಿರೋ ಯಾವ ಇಂಟೆನ್ಷನ್ ಹೇಳಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಈ ರಾಜ್ಯದ ಗೃಹ ಸಚಿವರಿದಾರಲ್ಲ, ಅರಗ ಜ್ಞಾನೇಂದ್ರ ಅವರು, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಹಳಷ್ಟು ಶಾಸಕರಿದಾರಲ್ಲ, ನಾವೆಲ್ಲರೂ ಕೂಡ ಚಡ್ಡಿ ಹಾಕಿ RSS ಬರೋದಕ್ಕಿಂತ ಮುಂಚೆನೆ ನಮಸ್ತೆ ಸದಾವತ್ಸಲೆ ಅಂತ ಹೇಳಿ ಸಂಘಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿರುವಂತಹ ದೇಶಭಕ್ತರು, ಹಿಂದುತ್ವಕ್ಕೋಸ್ಕರ ಕಮಿಟ್ಮೆಂಟ್ ಇಟ್ಕೊಂಡಿರುವಂತಹ ಜನ. ನಾನು ಆದ್ರಿಂದ ಹೇಳ್ತಾ ಇದ್ದೀನಿ, ಇದು ಹಿಂದೆ ಸಿದ್ದರಾಮಯ್ಯನವ್ರ ಟೈಮ್ ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕರೆಕ್ಟ್ ಆಗಿ ಕೊಡಿ ಅಂತ ಹೇಳಿ ನಾವು ಹೊಡೆದಾಡಬೇಕಿತ್ತು. ಪರೇಶ್ ಮೇಸ್ತನ್ ನಿಮಗೆ ನೆನಪಿರ್ಬೋದು, ಪರೇಶ್ ಮೇಸ್ತನ ಮರ್ಡರ್ ಆದಾಗ ಇನ್ನು ಯಾವ ಕಾರಣಕ್ಕೆ ಏನು ಅರ್ಧ ಗಂಟೆ ಒಳಗಡೆ, ಒಂದ್ ನಿಮಿಷ ರೀ, ಆಗ ಅರ್ಧ ಗಂಟೆ ಒಳಗಡೆ ಆಗಿನ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟರು, ಇದು ವೈಯಕ್ತಿಕ ಕಾರಣಕ್ಕಾಗಿರುವಂತಹ ಮರ್ಡರು. ಅರ್ಧ ಗಂಟೆ ಗೊತ್ತಾಗ್ಬಿಡ್ತೀವಿ. ಈಗ ರಿಪೋರ್ಟ್ ಬಂದು ಕೋರ್ಟಿಗೆಲ್ಲ ಅದನ್ನು ಯಾಕೆ ಕೊಟ್ಟರು? ಆ ರೀತಿ ಸರ್ಕಾರ ಅಲ್ಲ ಇದಿರೋದು. ಪುಟ್ಟಪ್ಪ ಹತ್ಯೆ ಆದಾಗ ಅವತ್ತು ಜಾರ್ಜ್ ಅವರು ಗೃಹ ಸಚಿವರಿದ್ರು. ಏನಂದ್ರೆ ಅವರು ಕಾಲ್ ಬಿದ್ದು ಸತ್ತಿದ್ದು, ಕಾಲ್ ಜಾರ್ ಸತ್ತಿದ್ದು.